ಒಲಿದು ನರ್ತಿಪ ಗೀತ ಸಂಗೀತ ಗೀತ ಸಂಗೀತ ಭವತಾರಕ ಶಿವನು ಒಲಿದು ನರ್ತಿಪ ಗೀತ ಸಂಗೀತ ಸಂಗೀತ ಜಗದರಾಗ ಅನುರಾಗ ಭೋಗಗಳ ಮರೆತು ಹಾಡುವ ಸಂಗೀತ ಜಗದರಾಗ ಅನುರಾಗ ಭೋಗಗಳ ಮರೆತು ಹಾಡುವ ಸಂಗೀತ ಅಗಜಯದ ಸನ ಎದುರಿಗೆ ಕಾಣುತ್ತ ಅಗಜಯದ ಸನ ಎದುರಿಗೆ ಕಾಣುತ್ತ ಪಾಡಿನಲಿಯುವುದೇ ಸಂಗೀತ ಗೀತ ಸಂಗೀತ ಭವತಾರಕ ಶಿವನು ಒಲಿದು ನರ್ತಿಪ ಗೀತ ಸಂಗೀತ ತಾನು ತನ್ನದು ಎಂಬ ಭೇದವ ಬೇಡಿಸಿ ತಾನು ತನ್ನದು ಎಂಬ ಭೇದವ ಬೇಡಿಸಿ ನಾದದಿ ನಲಿಯುವುದೇ ಸಂಗೀತ ನೀನೇ ಸಕಲವೈ ಶಂಕರ ಶಂಕರ ನೀನೇ ಸಕಲವೈ ಶಂಕರ ಎಂದು ಶರಣಾಗಿ ನಲಿಯುವುದೇ ಸಂಗೀತ ಗೀತ ಸಂಗೀತ ಭವತಾರಕ ಶಿವನು ಒಲಿದು ನರ್ತಿಪ ಗೀತ ಸಂಗೀತ ಶ್ರುತಿಯು ನೀನೇ ಸ್ವರವು ನೀನೇ ಗಾಯಕ ಶ್ರೋತೃವು ಎಲ್ಲವೂ ನೀನೇ ಶ್ರುತಿಯು ನೀನೇ ಸ್ವರವು ನೀನೇ ಗಾಯಕ ಶ್ರೋತೃವು ಎಲ್ಲವೂ ನೀನೇ ಸ್ತುತಿಸುತ್ತ ನುತಿಸುತ್ತ ನಿನ್ನ ಪಾದದಳು ಸ್ತುತಿಸುತ್ತ ನುತಿಸುತ್ತ ನಿನ್ನ ಪಾದದಳು ಬೆರೆತು ಹೋಗುವುದೇ ಸಂಗೀತ ಬೆರೆತು ಹೋಗುವುದೇ ಸಂಗೀತ ಗೀತ ಸಂಗೀತ ಭವತಾರಕ ಶಿವನು ಒಲಿದು ನರ್ತಿಪ ಗೀತ ಸಂಗೀತ ಸಂಗೀತ ಸಂಗೀತ. ಎಲ್ರಿಗೂ ನಮಸ್ಕಾರ. ರೋಟರಿ ಮೈಸೂರು ಉತ್ತರ ಹಾಗೂ ಕದಂಬ ರಂಗವೇದಿಕೆ ಈ ಎರಡು ಸಂಸ್ಥೆಗಳು ಸಂಯುಕ್ತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ರೋಟರಿ ಕದಂಬ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮೊದಲಿಗೆ ತಾವೆಲ್ಲರೂ ಇಲ್ಲಿಗೆ ಆಗಮಿಸಿರುವುದಕ್ಕೋಸ್ಕರ ನಿಮ್ಮನ್ನು ಮೊದಲಿಗೆ ನಾನು ಸ್ವಾಗತಿಸಿದ್ದೇನೆ. ಕಳೆದ 10 ವರ್ಷಗಳಿಂದ ರೋಟರಿ ಕದಂಬ ರಂಗ ಪ್ರಶಸ್ತಿ ಸಮಾರಂಭವನ್ನು ನಾವು ಆಯೋಜನೆ ಮಾಡಿಕೊಂಡು ನಿರಂತರವಾಗಿ ಬರ್ತಾ ಇದ್ದೇವೆ. ಇದುವರೆಗೆ ಸುಮಾರು 16 ಮಂದಿ ಕಲಾವಿದರನ್ನು ನಾವು ಗುರುತಿಸಿ ಈ ಪ್ರಶಸ್ತಿಯನ್ನು ಅವರಿಗೆ ನಾವು ಪ್ರದಾನ ಮಾಡಿದ್ದೇವೆ. ಮಂಡ್ಯ ರಮೇಶ್, ಸುರೇಶ್ ಬಾಬು, ಶ್ರೀಕಾಂತ್ ಗುಂಡಪ್ಪ, ನಾಗಚಂದ್ರ, ಶ್ರೀಧರ್ ಮೂರ್ತಿ, ನಾಗರತ್ನ, ಹೀಗೆ ಅನೇಕರು ಯಾರು ರಂಗಭೂಮಿಯಲ್ಲಿ ತಮ್ಮ ಸೇವೆಯನ್ನು ಗೈದು ಅಪಾರ ಮನ್ನಣೆಗೆ ಪಾತ್ರರಾಗಿದ್ದಾರೋ ಮತ್ತು ಎಲೆಮೆರೆಕಾಯಿಯಂತೆ ತಮ್ಮ ಜೀವಮಾನದಲ್ಲಿ ಎಲ್ಲೂ ಬೆಳಕಿಗೆ ಬಾರದೆ ಇದ್ದಂತಹ ಕಲಾವಿದರುಗಳನ್ನು ಸಹ ನಾವು ಗುರುತಿಸಿ ಅವ್ರಿಗೂ ನಾವು ಈ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದ್ದೀವಿ. ಈ ಬಾರಿ ಇದಕ್ಕೆ ಭಾಜನರಾಗಿರುವಂಥವರು ಶೈಲಜಾ, ಅವರೆಲ್ಲೂ ತಮ್ಮನ್ನು ಗುರುತಿಸ್ಕೊಂಡವರಲ್ಲ. ಏಕೆಂದರೆ ನಾವು ಸಕಲ ಕಲಾವಲ್ಲಭೆ ಅಂತಲೇ ಕರಿಬೋದು. ಯಕ್ಷಗಾನದಲ್ಲೂ ಪಳಗಿದ್ದಾರೆ, ರಂಗಭೂಮಿಯಲ್ಲೂ ಪಳಗಿದ್ದಾರೆ, ಮತ್ತು ಸಿ ಚಾನಲ್ನಲ್ಲಿ ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡಿದ್ದಾರೆ.
ಅನೇಕ ಮೈಸೂರಿನ ತಂಡಗಳಲ್ಲಿ ಅವರು ಭಾಗವಹಿಸಿ ಒಳ್ಳೊಳ್ಳೆಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಇವರನ್ನು ನಾವು ಈ ಬಾರಿ ಈ ಒಂದು ಪ್ರಶಸ್ತಿಗೆ ಗುರುತಿಸಿ ಇವತ್ತು ಅವರಿಗೆ ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಹೆಜ್ಜೆ ಉದಯ್ ಕುಮಾರ್ ಇವರು ಬೀದಿ ನಾಟಕದಲ್ಲಿ ಬಹಳ ಹೆಸರನ್ನು ಮಾಡಿದ್ದಂಥವರು. ನೋಡಿ, ಇವ್ರ ಬಗ್ಗೆ ರಾಜ್ಕುಮಾರ್ ಅವರೇ ಒಂದು ಮಾತು ಹೇಳಿದ್ದಾರೆ. ನಾಟಕದಲ್ಲೇ ಹುಟ್ಟಿ ನಾಟಕದಲ್ಲಿ ಬೆಳೆದು ನಾಟಕವೇ ಜೀವನವಾಗಿರುವ ನನಗೆ ನಾಟಕ ಬೀದಿಗಿಳಿಯಿದೆ ಎಂದು ಸಂಕಟವಾಯಿತು ಅಂತ ಅವ್ರಿಗೆ ಅನಿಸಿದ್ರು. ಆಮೇಲೆ ಈ ಹೆಜ್ಜೆಯವರ ಬೀದಿ ನಾಟಕ ವೀಕ್ಷಿಸಿದಾಗ ಇದೊಂದು ಬಯಸದೇ ಬಂದ ಭಾಗ್ಯ ಎನಿಸಿತು. ಜನಮನ ರಂಜಿಸಲು ಭವ್ಯ ಸಜ್ಜಿಕೆ ಬೇಡ, ಕೇವಲ ಬೀದಿಯೇ ಸಾಕು ಎಂಬುದನ್ನು ಕಲಾವಿದ ಉದಯ್ ಕುಮಾರ್ ಅವರು ಸಾಬೀತುಪಡಿಸಿದ್ದಾರೆ ಅಂತ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ದಾರೆ. ಅವರಷ್ಟೇ ಅಲ್ಲ, ಮೈಸೂರಿನ ಹವ್ಯಾಸ ರಂಗಭೂಮಿನಲ್ಲಿ ಎಲ್ಲ ತಂಡಗಳಲ್ಲೂ ಅವರು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದಾರೆ. ಹೆಚ್ಚಾಗಿ ಅವರು ಹಾಸ್ಯ ಪಾತ್ರಗಳನ್ನು ಹೆಚ್ಚಾಗಿ ನಿರ್ವಹಣೆ ಮಾಡಿದಂಥವ್ರು. ಅವ್ರನ್ನೂ ಇವತ್ತು ನಾವು ಗುರುತಿಸಿ ಅವರಿಗೆ ಈ ರೋಟರಿ ಕದಂಬ ಪ್ರಶಸ್ತಿಯನ್ನು ಅವರಿಗೆ ನೀಡ್ತಾ ಇದ್ದೇವೆ. ಅವ್ರನ್ನ ನಮ್ಮೆಲ್ಲರ ಪರವಾಗಿ ರೋಟರಿ ಮೈಸೂರು ಉತ್ತರ ಕದಂಬ ರಂಗಭೂಮಿ ಪರವಾಗಿ ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಬ್ಬರಿಗೆ ನಾವು ಈ ಪ್ರಶಸ್ತಿ ಪ್ರದಾನ ಮಾಡಬೇಕಾದ್ರೆ ಯಾರಾದರೂ ಹಿರಿಯ ವ್ಯಕ್ತಿಗಳು ಬೇಕಲ್ಲ ಅಂತ ನಾವು ಯೋಚನೆ ಮಾಡಿದಾಗ ನಮಗೆ ತಟ್ಟನೆ ಹೊಡೆದದ್ದು ಗಿರಿಜಾ ಲೋಕೇಶ್. ಇವರು ಈ ರಂಗಭೂಮಿ ಒಂದು ಏನು ಹೇಳ್ತಾರೆ, ಅವರ ಕುಟುಂಬವೇ ಅವರ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಂಥವ್ರು. ಅವ್ರ ಮಾವ ನಮ್ಮ ಕರ್ನಾಟಕದ ಶ್ರೇಷ್ಠ ರಂಗ ಕಲಾವಿದರು ಸುಬ್ಬಯ್ಯ ನಾಯ್ಡು ಅವರು ನಮ್ಮ ಮೈಸೂರು ಜಿಲ್ಲೆಯವರು. ಇಲ್ಲಿ ಎಸ್ ಡಿ ಕೋಟೆ ತಾಲೂಕಿಗೆ ಸೇರಿದಂಥವರು. ಸುಬ್ಬಯ್ಯ ನಾಯ್ಡು ಅವರು ಎಂಥ ಮಹಾನ್ ಕಲಾವಿದರಾಗಿದ್ದರು ಅಂತಂದರೆ, ರಾಜ್ಕುಮಾರ್ ಅವರು ಸಹ ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯಲ್ಲಿದ್ದರು. ಆಗ ಸುಬ್ಬಯ್ಯ ನಾಯ್ಡು ಅವರು ಏನೇನು ಪಾತ್ರ ನಿರ್ವಹಿಸ್ತಾ ಇದ್ರು, ಅವರು ಯಾವ ರೀತಿ ನಿರ್ವಹಿಸ್ತಾ ಇದ್ರು ಅದನ್ನೆಲ್ಲ ನೋಡಿ ಬೆಳೆದಂಥವ್ರು. ಅವರು ರಾಜ್ಕುಮಾರ್ ಅವರ ಆ ಭಾಷೆ ಏನು ಕಲ್ತಿದ್ರಲ್ಲ ಅದನ್ನು ಆ ಸುಬ್ಬಯ್ಯ ನಾಯ್ಡು ಅವರಿಂದ ನೋಡಿ ಕಲ್ತಂಥದ್ದು. ಅಂಥ ಮಹಾನ್ ಕಲಾವಿದ ಸುಬ್ಬಯ್ಯ ನಾಯ್ಡು. ಅವ್ರ ನಂತರ ಬಂದವರು ಲೋಕೇಶ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಆದರೂ ಅವರು ರಂಗಭೂಮಿಯಲ್ಲಿ ದುಡಿದ್ರು. ಆಮೇಲೆ ಚಲನಚಿತ್ರ ರಂಗದಲ್ಲೂ ಬಹಳ ದೊಡ್ಡ ಹೆಸರು ಮಾಡಿದ್ರು. ಅವರಾದ ನಂತರ ಅವ್ರ ಮಗ ಸೃಜನ್ ಲೋಕೇಶ್ ಅವರು ಇವತ್ತು ದಿವಸ ನೀವು ದೂರದರ್ಶನದಲ್ಲಿ ನೀವು ಹಲವಾರು ಕಾರ್ಯಕ್ರಮಗಳನ್ನ ನೋಡ್ಬೋದು. ಒಳ್ಳೊಳ್ಳೆ ಕಾರ್ಯಕ್ರಮ ಇವತ್ತು ಏನು ಗಿಚ್ಚಿಗಿಲಿ ಬರ್ತಾ ಇದೆ ಅಥವಾ ಮಕ್ಕಳದ ಒಂದು ಏನು ಬೆಲೆ ಬರ್ತಾ ಅದನ್ನೆಲ್ಲವೂ ಅವರು ಪ್ರೊಡ್ಯೂಸರ್ ಆಗಿ ನೀಡ್ತಾ ಇದ್ದಾರೆ. ಕೊಡುಗೆ ಅವರು ಈಗ ನಮ್ಮಲ್ಲಿ ಬಹಳ ಒಳ್ಳೆಯ ದೊಡ್ಡ ಹೆಸರು ಮಾಡಿದಂಥವ್ರು. ಇವರ ಮಗಳು ಅಷ್ಟೇ ಪೂಜಾ ಲೋಕೇಶ್ ಅವರು ಎಲ್ಲ ರಂಗಭೂಮಿನಲ್ಲಿ ಸಿನಿಮಾ ಮತ್ತು ದೂರದರ್ಶನದಲ್ಲಿ ಭಾಗವಹಿಸಿ ಅವರು ಹೆಸರು ಮಾಡಿದಂಥವ್ರು. ಜೊತೆಗೆ ಗಿರಿಜಾ ಲೋಕೇಶ್ ಅವರೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅವರು ಹವ್ಯಾಸ ರಂಗಭೂಮಿನಲ್ಲಿ ಇತ್ತು. ನಂತರ ಚಲನಚಿತ್ರ ರಂಗಕ್ಕೆ ಕಾಲಿರಿಸಿ ಈಗ ಸುಮಾರು ಅವರು ಏನು ನನ್ನ ಅಂದಾಜು ಒಂದು 600-700 ಚಲನಚಿತ್ರಗಳಲ್ಲಿ ನಟಿಸಿರಬೇಕು. ಅವರು ಎಲ್ಲ ಥರದ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಹಾಗಾಗಿ ಅವ್ರನ್ನ ನಾನು ಇವತ್ತು ಈ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಪಿ ಇವತ್ತು ನಮ್ಮ ಕರೆಗೆ ಹೋಗೋಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೆ ರೋಟರಿ ಮೈಸೂರು ಉತ್ತರ ಹಾಗೂ ಕದಂಬ ರಂಗವೇದಿಕೆ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಇನ್ನು ನಮ್ಮ ರೋಟರಿ ಮೈಸೂರು ಉತ್ತರದ ಈಗಿನ ಅಧ್ಯಕ್ಷರು ರೊಟೇರಿಯನ್ MK ಶ್ರೀಧರ್ ಅವರು ಈ ಬಾರಿ ನಾನು ಈ ಒಂದು ಪ್ರಶಸ್ತಿ ಸಮಾರಂಭನ ಹಮ್ಮಿಕೊಂಡರ ಜೊತೆಗೆ ಒಂದು ನಾಟಕವನ್ನು ನಾವು ತೋರಿಸೋಣ, ಒಂದು ಹಾಸ್ಯಪ್ರಧಾನವಾದ ನಾಟಕ ಬೆಂಗಳೂರಿನ ಪ್ರಯಾಣ ತಂಡ ಇವತ್ತು ಇಲ್ಲಿ ಮಾಡ್ತಾ ಇದೆ. ಅದನ್ನು ಒಂದು ಇಲ್ಲಿ ಏರ್ಪಾಡು ಮಾಡಿದೆ. ಇದಕ್ಕೆ ತಾವು ಸಮ್ಮತಿ ಕೊಡಬೇಕು ಅಂದಾಗ ಸಂತೋಷದಿಂದ ಒಪ್ಪಿ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ಹಾಗೆಯೇ ನಮ್ಮ ಆತ್ಮೀಯರು ಸಹಾಯಕ ಗವರ್ನರ್ ವಲಯ 8 ಇದರ ರೋಟೇರಿಯನ್ MK ನಂಜಯ್ಯನವರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ರೋಟರಿ ಮೈಸೂರು ಉತ್ತರದ
ಕಾರ್ಯದರ್ಶಿಗಳಾದಂಥ ರಾಜು ಅವರು ಜೊತೆ ಇದ್ದಾರೆ, ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಹಾಗೆ ಕದಂಬ ರಂಗವೇದಿಕೆಯ ಕಾರ್ಯದರ್ಶಿಯಾದಂಥ ಸುಬ್ರಹ್ಮಣ್ಯ ಅವರಿದ್ದಾರೆ, ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಲ್ಲಿ ಏನು ನಿರೂಪಣೆ ಮಾಡ್ತಾ ಇದ್ದಾರೆ ಅವರು ನಮ್ಮ ರೊಟೇರಿಯನ್ ಶಿವಕುಮಾರ್ ಅವರು ವೃತ್ತಿಯಲ್ಲಿ ಅಧ್ಯಾಪಕರು, ಆದರೂ ಅವರ ಒಂದು ಆ ಭಾಷೆಯ ಇದು ಅವರ ಆ ಸರಳತೆ ಮತ್ತು ಅವರ ಒಂದು ನಿರೂಪಣೆಯ ಶೈಲಿಯನ್ನು ನಮ್ಮ ರೋಟರಿಯ ಎಲ್ಲ ಜನರು ನೋಡಿದ್ದಾರೆ. ಹಾಗಾಗಿ ನಾನು ಇವತ್ತು ಇಲ್ಲಿ ಬಂದು ನಿರೂಪಣೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಸಂತೋಷದಿಂದ ಒಪ್ಪಿ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಇಲ್ಲೆಲ್ಲ ನಮ್ಮ ರೋಟರಿ ಮೈಸೂರು ರೊಟೇರಿಯನ್ಸ್ಗಳು ಇದ್ದಾರೆ, ಅದು ಸೋಮಶೇಖರ್ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಪತ್ರಕರ್ತ ಮಿತ್ರರು ಇಲ್ಲಿ ಆಗಮಿಸಿದ್ದಾರೆ, ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತು ಏನು ಇಲ್ಲಿ ನಾಟಕ ಆಡೋಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ ಪಯಣ ತಂಡ, ಅದರ ಎಲ್ಲ ತಂಡದ ಸದಸ್ಯರಿಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ಶೈಲಜರವರು ಈಗಾಗಲೇ ಕದಂಬರು ಸಣ್ಣ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ದಿಟ್ಟ ನೇರ ನಡವಳಿಕೆಯ ಕಲಾವಿದೆ ಶೈಲಜಾ ಬದುಕು ರೋಚಕವಾದದ್ದು. ಸಾಗರದ ತೀರ್ಥಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಮೈಸೂರಿನಲ್ಲಿ ನೆಲೆಕಂಡವರು. ಬಾಲಕಿಯಾಗಿದ್ದಾಗಿನಿಂದಲೇ ಚೂಟಿಯಾಗಿದ್ದು ಶೈಲಜಾ ಮನೆಯಲ್ಲಿ ಎಲ್ಲರನ್ನೂ ಮೀರಿಸುತ್ತಿದ್ದರು. ಶಾಲಾ ವಾರ್ಷಿಕೋತ್ಸವದಲ್ಲಿ ಉದ್ದನೆಯ ಭಾಷಣವನ್ನು ಬಿಗಿದು ಬೆರಗುಗೊಳಿಸಿದ ವಾಚಳಿ. ಕನ್ನಡ, ಹಿಂದಿ, ಇಂಗ್ಲಿಷ್ನಲ್ಲಿ ಪಾಂಡಿತ್ಯ. ಯಯಾತಿ ನಾಟಕದಲ್ಲಿ ದೇವಯಾನಿ ಪಾತ್ರದಿಂದ ಶೌರ್ಯವಾದ ಇವರ ರಂಗಯಾನ ಓ ದೇವರೇ ಇವರನ್ನು ಕ್ಷಮಿಸು, ದುರ್ಗಾಸ್ತಮಾನ, ಕೃಷ್ಣದೇವರಾಯ, ಕಣ್ಣೀರು, ಇಲಿಮೊಂಡೆ ಮಗಳು ಸೇರಿದಂತೆ ಅನೇಕ ನಾಟಕಗಳಲ್ಲಿ ಪಾತ್ರವಹಿಸಿ ಗಮನ ಸೆಳೆದಿದ್ದಾರೆ. ಕಲಾಪ್ರಿಯ, ಕದಂಬ ರಂಗವೇದಿಕೆ, ಕಲಾ ಸುರುಚಿ, ಅಮರ ಕಲಾ ಸಂಘ ಮುಂತಾದ ತಂಡಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಇವರು ಭರತನಾಟ್ಯ ಕಲಾವಿದೆಯೂ ಹೌದು. ಜಿ ಕನ್ನಡ ವಾಹಿನಿಗೆ ಮಾನಸ ವೀಣೆ ಧಾರಾವಾಹಿ ನಿರ್ಮಾಪಕರಾಗಿ 125 ಕಂತುಗಳನ್ನು ತಯಾರಿಸಿ ಅದರಲ್ಲಿ ಮುಖ್ಯ ಪಾತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ. ಸಿ ಚಾನಲ್ನಲ್ಲಿ ನ್ಯೂಸ್ ರೀಡರ್ ಆಗಿಯೂ ಕೆಲಸ ಮಾಡಿದ್ದಾರೆ. ಯಕ್ಷಗಾನದಲ್ಲೂ ಕೂಡ ಆಸಕ್ತಿ ಇರುವ ಶೈಲಜಾ ಮಹಿಳಾ ವೃಂದಕ್ಕೆ ಆದರ್ಶವಾಗಿದ್ದಾರೆ. ದಯಮಾಡಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಅವರು ಉದಯ್ ಕುಮಾರ್ ಗೆಜ್ಜೆ ಹೆಜ್ಜೆ. ನಾಟಕದಲ್ಲಿ ಹುಟ್ಟಿ ನಾಟಕದಲ್ಲಿ ಬೆಳೆದು ನಾಟಕವೇ ಜೀವನವಾಗಿರುವ ನನಗೆ ನಾಟಕ ಬೀದಿಗಿಳಿಯಿತ ಎಂದು ಸಂಕಟವಾಯಿತು ನಿಜ. ಆದರೆ ಈ ಗೆಜ್ಜೆ ಹೆಜ್ಜೆ ಇವರ ಬೀದಿ ನಾಟಕ ವೀಕ್ಷಿಸಿದಾಗ ಇದೊಂದು ಬಯಸದೆ ಬಂದ ಭಾಗ್ಯ ಎನಿಸಿತು. ಜನಮನ ರಂಜಿಸಲು ಭವ್ಯ ಸಂಚಿಕೆ ಬೇಡ, ಕೇವಲ ಬೀದಿಯೇ ಸಾಕು ಎಂಬುದನ್ನು ಕಲಾವಿದ ಉದಯ್ ಕುಮಾರ್ ದೃಢಪಡಿಸಿದ್ದಾರೆ. ಈ ಮಾತನ್ನು ಹೇಳಿದವರು ಕನ್ನಡಿಗರ ಆರಾಧ್ಯ ದೈವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು. ನಾಟಕ ಇವರ ಬದುಕಿನಲ್ಲಿ ಬೆಂಬಿಡದ ಭೂತದಂತೆ ಆವರಿಸಿಕೊಂಡಿತ್ತು. 3600 ಬೀದಿ ನಾಟಕಗಳನ್ನು ಮಿತ್ರ ರಾಮಾನಂದ ಜೊತೆಗೂಡಿ ಗೆಜ್ಜೆ ಹೆಜ್ಜೆ ತಂಡದಿಂದ ಪ್ರದರ್ಶನ ನೀಡಿದ ಹೆಗ್ಗಳಿಕೆ ಇವರದು. ಇದೊಂದು ದಾಖಲೆ. ಸಮತಂತು, ಕದಂಬ ರಂಗವೇದಿಕೆ, ಕಲಾಪ್ರಿಯ, ಅಮರ ಕಲಾ ಸಂಘ, ಸಮುದಾಯ ತಂಡದಲ್ಲಿ ತೊಗಲಕ್, ರಾಕ್ಷಸನ ಮುದ್ರಿಕೆ, ಕತ್ತಲೆ ಬೆಳಕು, ಸತ್ಯ ಹರಿಶ್ಚಂದ್ರ, ವೈಟಿಂಗ್ ಫಾರ್ ಗಾಡೋ, ಬೇಡರ ಕಣ್ಣಪ್ಪ ಮುಂತಾದ ನಾಟಕಗಳಲ್ಲಿ ಪಾತ್ರವಹಿಸಿದ್ದಾರೆ. ಹೆಚ್ಚಾಗಿ ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಲನಚಿತ್ರ, ದೂರದರ್ಶನ, ಧಾರಾವಾಹಿಗಳಲ್ಲಿ ನಟಿಸಿರುವ ಇವರು ನಟ, ಚಿತ್ರಕಾರ, ವಸ್ತ್ರ ವಿನ್ಯಾಸಕ, ಕವಿ, ನಾಟಕಕಾರ ಹೀಗೆ ಬಹುಮುಖ ಪ್ರತಿಭಾವಂತರು. ಶ್ರೀಯುತರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಮಿಸಿದ್ದಾರೆ. ಇವರಿರುವರು ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಮರೆತವರ ಶೂರನಿಗೆ ಶೃಂಗಾರ ಮೋಹಕರ ಮಾರ ಸುಂದರ ಸುಗುಣ ಬಂಧುರ ಮೋಹವ ಬೀರುವ ಸುಕುಮಾರ ಪರಚಂದ್ರನೋ ದೇವೇಂದ್ರನು ಗುಣಸಾಂದ್ರನೋ ರಾಜೇಂದ್ರನು ಪರಚಂದ್ರನೋ ದೇವೇಂದ್ರನು ಗುಣಸಾಂದ್ರನೋ ರಾಜೇಂದ್ರನು ಮಾರನೋ ಈತ ಮನ್ಮಾನೋ ಹಾರಾನು ಕಾಣೆ. ಇದು ಒಂದು ಸುಮಾರು ಕ್ಲಾಸ್ ಹೊಡಿರಪ್ಪ ಏನು ನೀವೆಲ್ಲ ಕೇಳಿದ್ದೀರಾ ಕೊಟ್ಟೂರಪ್ಪ ಅವ್ರ ಹೆಸರನ್ನ. ಅವರು ದಾನಶೂರ ಕರ್ಣ ಅಂತ ಒಂದು ನಾಟಕ ಮಾಡ್ತಾ ಇದ್ರು, ಅದ್ರಲ್ಲಿ ಭಾರಿ ಫೇಮಸ್ಸು. ಅವ್ರಿಗೊಂದು 80 ವರ್ಷ ಆಗಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಸೋಮಪ್ರಭೆ ಅವರ ಹೆಂಡತಿಯಾಗಿ ಈ ಪಾತ್ರ ಬಂದು ಬೇಡರ ಕನ್ಯೆ ಅವಳು. ಅದು ಆತನನ್ನು ನೋಡಿಬಿಟ್ಟು ಈ ಹಾಡನ್ನು ಹಾಡೋದು. ಆ ಪದಗಳ ಜೋಡಣೆ ಹೇಗಿದೆ ನೋಡಿ, ಒಂಥರ ಏನು ಟಂಗ್ ಟ್ವಿಸ್ಟರ್ ಅಂತ ಹೇಳ್ತಾರಲ್ಲ ಆ ಥರ. ಎಷ್ಟು ಕಷ್ಟ ಆಯಿತು ನಮ್ಮ ಕಾಲದಲ್ಲಿ ನಾವು ಪಾತ್ರ ಮಾಡೋದು. ಇವರೆಲ್ಲ ಏನು ಹೆಜ್ಜೆ ಇಟ್ಕೊಂಡು ಈಗಿನ್ನೂ ಹೆಜ್ಜೆ ಇಡ್ತಾ ಇದ್ದಾರೆ ಅಲ್ಲ. ನಾನು ಹೇಳಿದ್ದು, ನಾನು ಈ ಕಲಾರಂಗಕ್ಕೆ ಬಂದು 60 ವರ್ಷ ಆಯಿತು. ಅದಕ್ಕೊಂದು ಎಲ್ಲ ಒಂಥರ ಈ ಬೇಸಿಗೆಗೆ ಸ್ತಬ್ಧರಾಗಿ ಕೂತಿದ್ದೀರಾ ಅಂತ ಅನ್ಸುತ್ತೆ. ಉಸಿರಾಟದ ತೊಂದರೆ ಅದು ಎಲ್ಲ ಆಗುತ್ತೆ. ನನಗೂ ಹಾಗೆ ಆಗಿತ್ತು. ಮತ್ತು ನೋಡಿ, ಈ ಥರ ಪ್ರೋತ್ಸಾಹ ಕೊಟ್ಟರೇನೆ ಕಲಾವಿದರು ಬೆಳೆಯೋದಕ್ಕೆ ಸಾಧ್ಯ. ರಾಜಾಶ್ರಯ ಇರಬೇಕು, ಶ್ರೀಮಂತರ ಆಶ್ರಯ ಇರಬೇಕು. ಹೀಗಿದ್ದರೆ ಕಲಾವಿದರು. ನಿಮ್ಮಂಥ ಕಲಾ ಪೋಷಕರು ಬರಲಿಲ್ಲ ಅಂದರೆ ನಾನು ಅವ್ರ ಹತ್ರ ಕೇಳಿದ್ದೆ, ಯಾಕೆ ಸರ್ ನಿಮ್ಮ ಸದಸ್ಯರೆಲ್ಲ ಏನು ಬೇಸಿಗೆ ಅಂತ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರ ಬರಲ್ವ ಅಂತ ಕೇಳ್ತಾರೆ. ಸೊ ನೀವೆಲ್ಲ ಬಂದು ಈ ರಂಗಮಂದಿರನ ಭರ್ತಿ ಮಾಡಿದ್ದು ಒಂದು ಥರ ಖುಷಿ ಆಯಿತು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಿಮ್ಮಂಥವರು ಒಂದು ರಸಿಕರು ಇಲ್ಲದೆ ಹೋದರೆ ಯಾವುದೇ ಕಾರ್ಯಕ್ರಮ ಆಗಲಿ, ನಾವು ಏನು ಗೋಡೆ ಹತ್ರ ನಾವು ಚೆನ್ನಾಗಿ ಡಾನ್ಸ್ ಮಾಡ್ತೀವಿ, ಚೆನ್ನಾಗಿ ಹಾಡು ಹೇಳ್ತೀವಿ ಅಂತ ಮಾಡೋಕ್ಕಾಗಲ್ಲ. ಸೊ ನೀವು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಒಂದು ಕೈಗೆಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ವೇದಿಕೆ ಮೇಲೆ ಕುಳಿತಿರುವ ರೋಟರಿಯ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತೇನೆ. ಮತ್ತು ಶೈಲಜಾ ಅವ್ರ ಬಗ್ಗೆ ಅವರು ಮಾತ್ರ ಟ್ರಾನ್ಸ್ಫರ್ ಶೈಲಜಾ ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಎಂಥ ಉತ್ತಮ ಕಲಾವಿದೆ, ಎಂಥ ವಾಗ್ಮಿಯವರು, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡುವಂಥ ಅವಕಾಶ, ಒಂದು ಚಿಕ್ಕ ಅವಕಾಶ ನನಗೂ ಸಿಕ್ಕಿತ್ತು. ಅದು ನಾನು ಮಾಡಿದ್ದು ನನ್ನ ಪುಣ್ಯ ಅಂತ ಅನ್ಕೋತೀನಿ. ಕಲಿಯೋದು ಎಷ್ಟೋ ಇರುತ್ತೆ. ಈಗಿನ ಮಕ್ಕಳ ಜೊತೆಯಲ್ಲಿ ನಾವು ಕಲಿಬೇಕಾಗಿರೋದು ಬಹಳ ಇದೆ. ನಾವು ಆ್ಯಕ್ಟಿಂಗ್ ಮಾಡೋದನ್ನ ನಾವು ಕ್ಲಾಸಲ್ಲಿ ಕಲಿಬೇಕಾಗಿಲ್ಲ, ಮತ್ತೊಂದಿಲ್ಲ. ನಮ್ಮ ಮನೆಯಲ್ಲಿ ಆ ಮಕ್ಕಳು ನಡ್ಕೊಳ್ಳೋ ರೀತಿ, ಅವರ ಒಂದೊಂದು ಕ್ಷಣಕ್ಕೂ ಬದಲಾಗುವ ಅವರ ಎಕ್ಸ್ಪ್ರೆಷನ್ಗಳನ್ನು ನೋಡ್ತಾ ಇದ್ರೆ ಸಾಕು. ಮತ್ತು ಪ್ರಾಣಿಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಆ ಪ್ರಾಣಿಗಳನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ಆ್ಯಕ್ಟಿಂಗ್ ತಾನಾಗೆ ಬರುತ್ತೆ. ನಾವು ಸಿಟ್ಟು ಮಾಡಿಕೊಂಡ್ರೆ ಅದು ಕಣ್ಣು ಹೇಗೆ ಮಾಡುತ್ತೆ, ನಾವು ಅದನ್ನು ಮುದ್ದು ಮಾಡಿದ್ರೆ ಹೇಗೆ ಮಾಡುತ್ತೆ, ಅದಕ್ಕೆ ಹಿಂದಕ್ಕೆ ಹಾಕೋದು, ಮುಂದೆ ಮಾಡೋದು, ಅದು ಅದರ ಒಂದು ಕೃತಜ್ಞತೆಯನ್ನು ತೋರಿಸೋದು. ಯಾವುದೇ ಪ್ರಾಣಿಗಳಲ್ಲಿ ನನಗೆ ಮೊನ್ನೆ ಎಷ್ಟು ಒಂದು ಈ ಎತ್ತಿನ ಕೊಳ್ಳಿಗೆ ಗಂಟೆ ಕಟ್ತಾರೆ ನೋಡಿ, ಅದು ಆ ಗಂಟೆ ಶಬ್ದ ಇದು ನಮ್ಮ ಮನೇಲಿತ್ತು. ಅದನ್ನು ಹೀಗೆ ಶಬ್ದ ಮಾಡಿದ್ರೆ ಒಂದು ಎತ್ತು, ನೀವು ನಂಬ್ತಿರೋ ಇಲ್ವೋ, ಇನ್ನೊಂದು ಎತ್ತು ಓಡ ಬಂದ್ಬಿಡ್ತು ಗೊತ್ತಾ. ಆ ಶಬ್ದ ಕೇಳಿ ಬಂದ್ಬಿಟ್ಟು ಕಿವಿನ ಹಿಂದಕ್ಕೂ ಮುಂದಕ್ಕೂ ಹಾಕೊಂಡು ಹೇಗೆ ಹೀಗೆ ಎಲ್ಲ ಮಾಡಿ ಕೂಗ್ತಾ ಇದೆ. ಅದರ ಒಂದು ಗೆಳೆಯನೋ ಗೆಳತಿಯೋ ಯಾರು ತಪ್ಪಿಸ್ಕೊಂಡಿದ್ದಾರೋ ಏನೋ, ಅದರ ಒಂದು ಸಂಕಟ ಅವಿಲ್ವಿಲ್ಲ ಅಂತ ಒದ್ದಾಡೋದು ನೋಡಬೇಕು ನೀವು. ಹಾಗಾಗಿ ನಮಗೆ ಕಾರಂತರು ಅವರು ಹೇಳ್ಕೊಟ್ಟಿದ್ದ ಅಭಿನಯ ಅನ್ನೋದು ನಾವು ಹೋಗಿ ಎಷ್ಟಂತ ಕಲಿಸ್ತೀರ, ನೀವೇನಂತ ಕಲಿಸ್ತೀರ, ಪರಿಸರವನ್ನು ನೋಡಬೇಕು. ಏನು ನಡೀತಿದೆ ಪ್ರಪಂಚದಲ್ಲಿ, ಏನಾಗ್ತಿದೆ, ನಮ್ಮ ಸುತ್ತಮುತ್ತ ಏನು ಜನಗಳು ಹೇಗೆ ನಡ್ಕೋತಾರೆ, ಒಬ್ಬ ರಾಜಕೀಯ ವ್ಯಕ್ತಿ ಹೇಗೆ ನಡ್ಕೋತಾನೆ, ಒಬ್ಬ ಕೂಲಿ ಮಾಡೋರು ಹೇಗೆ ನಡ್ಕೋತಾನೆ, ಒಬ್ಬ ವ್ಯಾಪಾರಿ ಹೇಗೆ ನಡ್ಕೋತಾನೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅಂತ ಕಳಿಸೋದು. ಅದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅವ್ರು ಬಂದು ಹೇಳಬೇಕಾಗಿತ್ತು. ಅದೇ ಆ್ಯಕ್ಟಿಂಗ್ ಅಲ್ವಾ? ಹೌದಲ್ವಾ? ಒಂದೊಂದು ಪಾತ್ರನೂ ನಾವು ಆಗಬೇಕು ಅಂದರೆ ಅವರ ನಡೆ, ನುಡಿ, ಅವರ ಹಾವ ಭಾವ ಎಲ್ಲವನ್ನು ನಾವು ಕಲಿಬೇಕಾಗಿತ್ತು. ಸೊ ಹೀಗಾಗಿ ನಾವು ಕಲ್ತ್ಕೊಂಡಿದ್ವಿ. ನಮ್ಮ ಕಾಲದಲ್ಲಿ ಅದನ್ನೂ ಇರಲಿಲ್ಲ. ನಾವೆಲ್ಲ ಹೊಟ್ಟೆಪಾಡಿಗೋಸ್ಕರ ನಾವು ನಾಟಕ ರಂಗಕ್ಕೆ ಬಂದಿದ್ವಿ. ಹಳ್ಳಿಗಳಲ್ಲಿ ಹೋಗಿ ನಾಟಕ ಮಾಡಿ 10 ಗಂಟೆಗೆ ಶುರುವಾದರೆ ಬೆಳಗಿನ ಜಾವ ಹೋಗಿ ಒನ್ಸ್ ಮೋರ್ ಅಂದರೆ ಎಷ್ಟು ಸರಿ ಒನ್ಸ್ ಮೋರ್ ಹೇಳಿದ್ರು ಹೇಳಬೇಕು, ಎಷ್ಟು ಸರಿ ಒನ್ಸ್ ಮೋರ್ ಅಂದು ಡಾನ್ಸ್ ಮಾಡಬೇಕಾಗುತ್ತೆ.
ಆ ಥರ ನಮ್ಮ ಬಾಡಿ ಯಾಕೆ ಕೇಳ್ತೀರ, ಈ ಥರ ಎಲ್ಲ ಕಷ್ಟಪಟ್ಕೊಂಡು ಬಂದು ಇವಾಗ ಎಷ್ಟು ಸುಲಭವಾಗಿದೆ ಅಂದರೆ ಮಕ್ಕಳು ಕಲಿಯೋದೇ ಬೇಕಿಲ್ಲ. ಆ್ಯಕ್ಟಿಂಗ್ ಎಲ್ಲ ಇವಾಗ ಏನಾದರೂ ನಾವು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇವರು ತುಂಬ ಓವರಾಗಿ ಮಾಡ್ತಾರಲ್ವ ಇವರು ಅಂತ ಹೇಳ್ತಾರೆ, ಮಕ್ಕಳೇ ಹೇಳ್ತಾರೆ. ಅವಾಗ ನಿಮ್ಗೆ ಸ್ವಲ್ಪ ಜಾಸ್ತಿ ಆಯ್ತಲ್ವಾ ಅಂತ ಏನು ಹೇಳೋದು ಮಕ್ಕಳಿಗೆ. ಹಾಗಾಗಿ ತುಂಬ ಅಂಡರ್ ಪ್ಲೇ ಮಾಡಬೇಕು. ಎಲ್ಲ ಕೋಪ ಮಾಡಿಕೊಂಡು ಸುಮ್ಮನೆ ಹೀಗೆ ನೋಡಬೇಕು ಅಷ್ಟೇ, ಓ ಅಂತ ಕಿಚ್ಚೋ ಹಾಗೆ. ಆ ಥರ ಈ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಸೂಕ್ಷ್ಮ ಆಗಿಬಿಟ್ಟು ಮನುಷ್ಯನ ಒಂದು ಸಂಬಂಧಗಳು ಸೂಕ್ಷ್ಮವಾಗಿ ಆಗೋಗ್ಬಿಟ್ಟಿದೆ ಅಂತ ಒಂದು ನನ್ನ ಭಾವನೆ. ಇವಾಗ ಯಾರಾದರೂ ನಮಗೆ ಗೊತ್ತಿರೋರು ತುಂಬ ವರ್ಷಗಳಾದ್ಮೇಲೆ ಸಿಕ್ಕಿದಾಗ ಎಷ್ಟು ಒಂದು ಸಂತೋಷ ಆಗುತ್ತೆ ಅಂದರೆ ಕಿಚ್ಚಾಡ್ಬಿಡ್ತೀವಿ ನಾವು, ಬಂದ ಹೇಗಿದ್ದೀರಾ ಅದು ಇದಂತ. ಇಲ್ಲ, ಅದನ್ನು ನಾವು ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಸೊ ಆ ನ್ಯಾಚುರಾಲಿಟಿ ಅನ್ನೋದು ಏನಿರುತ್ತೆ ಅದೆಲ್ಲ ಇಲ್ಲ. ತುಂಬ ಒಂಥರ ಅಭಿನಯಿಸೋದನ್ನು ಇವಾಗ ಕಲ್ತ್ಕೋಬೇಕಾಗಿದೆ, ನಾವೆಲ್ಲನೂ ಕಲ್ತ್ಕೋಬೇಕಾಗಿದೆ. ಮತ್ತು ಕನ್ನಡ ಭಾಷೆ ಬಗ್ಗೆ ಹೇಳಬೇಕಂದ್ರೆ ಯಾರಿಗೂ ಅದ್ರ ಬಗ್ಗೆ ಒಲವಿಲ್ಲ. ನಮ್ಮ ಟಿ ವಿ ಇದರಲ್ಲೆಲ್ಲ ಹೇಳಬೇಕಂತಂದರೆ ನೀವೇನು ಹೇಳಬೇಕು ಅಂತಿದ್ಯೋ ಅದನ್ನು ಬೇಗ ಹೇಳು ಅಂತಾರೆ. ಅದು ಏನು ಹೀಗೆ ಮಾತಾಡ್ತಾ ಇದ್ರಿ ಅಂತ ಡೈರೆಕ್ಟರ್ ಮುಖಾಂತರ ಹಾಂ ಓಕೆ ಅಂತಾರೆ. ಯಾಕೆಂದರೆ ಅವ್ರಿಗೆ ಸಮಯ ಅಷ್ಟೇ ಮುಖ್ಯ. ಹೇಳು ಅಷ್ಟೇ ಇಷ್ಟೇ ಎಂಥದ್ದು ಇಲ್ಲ, ಅಷ್ಟೇ ನೀನೇ ನನಗೆ ತುಂಬ ಇಷ್ಟ ಅಂತ. ಇದನ್ನು ನೀವೆಲ್ಲನೂ ಕೇಳಿಸ್ಕೊಂಡಿದ್ದೀರಾ. ಅದು ಹೇಗೋ ಕನ್ನಡ ಈಗಾದರೂ ಬೆಳೀಲಪ್ಪ ಅನ್ನೋ ಮಟ್ಟಕ್ಕೆ ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮಗೇನು ಅದನ್ನು ತಿದ್ದು ಅಂತ ಪ್ರಯತ್ನ ನಾವು ಯಾರೂ ಮಾಡ್ತಿಲ್ಲ. ಡೈರೆಕ್ಟ್ರ್ಗಳಿಗೆ ಪ್ರೊಡ್ಯೂಸರ್ಗಳಿಗೆ ಹೇಳಿದರೆ ಸಮಯ ಇಂಪಾರ್ಟೆಂಟ್. ಆ ಸಮಯದಲ್ಲಿ ಅಷ್ಟು ಅವ್ರೇನು ಅಂದ್ಕೊಂಡಿರ್ತಾರೋ ಅಷ್ಟು ಭಾಗ ಚಿತ್ರೀಕರಣ ಆಗಲೇಬೇಕು. ಹೀಗಾಗಿ ನಾವು ಸಮಯಕ್ಕೆ ನಮ್ಮ ಒಂದು ಜನಕ್ಕೆ ಏನು ಬೇಕು ಅಂತ ತಲುಪಿಸ್ತೀವೋ ಅದನ್ನು ತಲುಪಿಸ್ಬಿಟ್ರೆ ಸಾಕು. ಅದು ಹೇಗಾದರೂ ಇರಲಿ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ. ಭಾಷೆ ಶುದ್ಧವಾಗಿರಬೇಕು, ಅಭಿನಯ ಮತ್ತು ಸಂಗೀತ ಶುದ್ಧವಾಗಿರಬೇಕು. ಇವರು ನಾಗೇಂದ್ರಕುಮಾರ್ ಅವರ ಪ್ರಾರ್ಥನೆ ಆಡೋರು ಎಷ್ಟು ಚೆನ್ನಾಗಿ ಮಾಡೋರಪ್ಪ. ಆ ಥರ ವಾಯ್ಸ್ ಎಲ್ಲಿದೆ ಇವಾಗ? ಇಲ್ಲಿ ಕೇಳ್ತಾರೆ. ಇಂಥ ಒಂದು ವಾಯ್ಸ್ ಅವ್ರಿಗೆ ಮೈಕ್ ಇಲ್ಲದಿದ್ರೂ ಪರವಾಗಿಲ್ಲ, ಅಷ್ಟು ದೂರ ಕೇಳ್ತಾ ಇದ್ದೆ ನೋಡಿ ವಾಯ್ಸು ಅಂತ ಅನ್ಸುತ್ತೆ. ಆ ಥರ ಒಂದು ಏನು ಹೇಳ್ತೀರಾ ಅಭ್ಯಾಸ, ಬೆಳಗ್ಗೆ ಹೊತ್ತು ಅಭ್ಯಾಸ ಮಾಡೋದು ಅದೆಲ್ಲ ಇಲ್ಲ. ನಮಗೆ ತಕ್ಷಣ ಎಲ್ಲ ಸಿಕ್ಬಿಡ್ಬೇಕು, ಎಲ್ಲ ಸಿಗ್ತಾ ಇದೆ. ಸೊ ಹಾಗಾಗಿ ಅದರ ಬೆಲೆ ಏನು ಅಂತ ನಮಗೇನು ಗೊತ್ತಾಗ್ತಾ ಇಲ್ಲ. ಅಂದರೆ ಇಂದಿನ ಪೀಳಿಗೆಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಕಷ್ಟಪಟ್ಟು ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಕಲ್ತ್ಕೊಂಡು ಹಿರಿಯರು ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಅದು ಮಾಡಿದ್ರೆ ನಮ್ಮ ಈಗಿನ ಪೀಳಿಗೆಯವರು ಕೂಡ ತುಂಬ ಒಳ್ಳೆ ಕಲಾವಿದರು ಬಂದಿದ್ದಾರೆ. ಬೇಕಾದಷ್ಟು ಕಲಾವಿದರು ಬಂದಿದ್ದಾರೆ. ಏನಾಗುತ್ತೆ ಅಂತಂದರೆ ನೋಡಿ, ಇವಾಗ ನಾನು ಬಂದು 60 ವರ್ಷ ಆಯಿತು ಅಂದರೆ ಕದಂಬ ಅವರು ಇನ್ನೂ ನನ್ನನ್ನೇ ಕರೆಸ್ತಾರೆ. ಒಂದು 3-4 ಸಲ ಬಂದಿದ್ದೀನಿ ಅವ್ರ ಕಾರ್ಯಕ್ರಮಕ್ಕೆ. ನೀವೇ ಬನ್ನಿ ಮೇಡಮ್ ಅಂತ ಕರೆಸ್ತಾರೆ. ಸೊ ಹಾಗಾಗಿ ಅದನ್ನು ಉಳಿಸ್ಕೋಬೇಕು ಅಂತಂದರೆ ಅವರು ಜ್ಞಾಪಕದಲ್ಲಿ ಇರಬೇಕು. ಇವಾಗ ಬಂದಿರೋ ಹುಡುಗಿರು ಏನಾಗುತ್ತೆ, ಅವ್ರು ಒಂದು ಸೀರಿಯಲೋ ಒಂದು ಸಿನಿಮಾನೋ ಎಲ್ಲ ಮಾಡಿದಾಗ ನೆಕ್ಸ್ಟ್ ಸಿನಿಮಾಗೆ ಅವ್ರು ಮರ್ತೋಗ್ಬಿಡ್ತಾರೆ. ಸೊ ಅದಾಗಬಾರ್ದು ಮಕ್ಕಳು, ಅದಕ್ಕೆ ನೀವು ಸ್ವಲ್ಪ ಶ್ರದ್ಧೆಯಿಂದ ಮಾಡಿ ಅಂತ ನಾನು ಈಗಿನ ಪೀಳಿಗೆಗೆ ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಉದಯ್ ಕುಮಾರ್ ಬಗ್ಗೆ ಹೇಳಿ ನೋಡಿ, ಅವರು ಬೀದಿ ನಾಟಕದವರಂತೆ. ಅವ್ರು ಹಾಕೊಂಡಿರೋ ದಿವ್ಸ ನೋಡಿ, ಅವರ ಸರ ಉಂಗುರ ವಾಚು ಎಲ್ಲ ನೋಡಿ ಅವರು ಬೀದಿ ನಾಟಕದವರಂತೆ. ನಾವು ಬೀದಿಗೆ ಬಿದ್ದೋರ್ ಥರ ಇದ್ದೀವಿ. ನೋಡಿ ಪಚ್ಚೆ ಕಲ್ಲು ನೋಡಿ ಆ ಚಪ್ಪಲಿ ನಾನೇ ಹಾಕೋದು ಚಪ್ಪಲಿ ಹಾಕೊಂಡ್ಬಂದಿದ್ದೀನಿ ವಿಚಿತ್ರವಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆ ಕಲಾವಿದ ಅವರು. ಒಂದು KS ಮೂರ್ತಿ ಅವರು ಎಂಥ ಒಳ್ಳೆ ಕಲಾವಿದರಾಗಿದ್ರು, ರೈಟರ್ ಆಗಿದ್ರು. ನಾನು ಕೂಡ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದ್ದೀನಿ. ಆ ಕಾಲದಲ್ಲೇನೂ ನಾನು ಬೀದಿ ನಾಟಕ ಮಾಡಿದ್ದೀನಿ. ಸೊ ಹಾಗಾಗಿ ಇವರು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಇವಾಗ ಅವರು ಚಿತ್ರರಂಗದಲ್ಲಿ, ಕಿರುತೆರೆಯಲ್ಲಿ, ನಾಟಕಗಳಲ್ಲಿ ಎಲ್ಲದರಲ್ಲೂ ಮಿಂಚ್ತಾ ಇದ್ದಾರೆ. ಈಗ ಅವರ ಭವಿಷ್ಯ ಚೆನ್ನಾಗಿರಲಿ ಅಂತ ನಿಮ್ಮಿಂದ ಒಂದು ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ರಂಗಭೂಮಿಗೆ ಏನಾದರೂ ಒಳ್ಳೆಯದಾಗಲಿ ಅಂತ ನನ್ನ ಹೆಸರು ಒಳ್ಳೆಯದಾಗಲಿ. ಶೈಲಜಾ ಮೇಡಮ್ ನಿಮಗೇನು ಹೇಳೋ ಹಾಗಿಲ್ಲ, ನೀವೆಲ್ಲ ಕಲಿತವರು, ನಾನು ಕಲಿದೇ ಇದ್ದವರು. ಸೊ ನೀವು ಇಷ್ಟೊಂದು ಎಲ್ಲ ಇವರು ಏನೋ ಸ್ಕಾಲರ್ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತು ಇಷ್ಟು ಏನು ನಿರ್ಮಾಪಕಿ ಆಗಿದ್ದೀರಾ, ಸಿ ವಾಹಿನಿಯಲ್ಲಿ ಕೆಲಸ ಮಾಡಿದ್ದೀರಾ, ನಾಟಕಗಳು
ತುಂಬ ನಿಮ್ಮ ಒಂದು ಇಂಟ್ರೆಸ್ಟ್ಗೆ ನನ್ನ ಧನ್ಯವಾದಗಳು ಅಂತ ಹೇಳ್ತೀನಿ. ಯಾಕಂದರೆ ಮನೆಯಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡಿಕೊಂಡು ಅವರು ನಾಟಕದಲ್ಲೂ ಅಭಿನಯಿಸ್ಕೊಂಡು ಬರ್ತಾರೆ ಅಂತಂದರೆ ಅದಕ್ಕೆ ಒಂದು ಮನಸ್ಥಿತಿ ಎಲ್ಲ ಚೆನ್ನಾಗಿರಬೇಕು, ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಅವರಿಗೂ ನನ್ನ ಧನ್ಯವಾದಗಳು, ಅಭಿನಂದನೆಗಳಿತ್ತು. ರೋಟರಿ ಸಂಸ್ಥೆ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ. ಅದರಿಂದ ನಾನು ಹೆಚ್ಚು ಉಪಯೋಗ ಪಡ್ಕೊಂಡಿದ್ದೀನಿ. ಯಾರಿಗಾದ್ರೂ ಏನಾದರೂ ತೊಂದರೆ ಆದಾಗ ಅವ್ರ ರೋಟ್ರಿಯವ್ರು, ಬೆಂಗಳೂರು ರೋಟ್ರಿಯವ್ರು ರಾಜು ಅಂತ ಇದ್ದಾರೆ, ಅವ್ರ ಹತ್ರ ಹೇಳಿ ನಾನು ಅವ್ರಿಗೇನಾದರೂ ಉಪಯೋಗ ಆಗುವಂಥದ್ದು, ಯಾವುದೋ ಒಂದು ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಾಗಿರುತ್ತೆ, ಇನ್ನೇನೋ ತೊಂದರೆ ಇರುತ್ತೆ, ಅದನ್ನೆಲ್ಲ ಮಾಡಿಸ್ಕೊಡಿದ್ರೆ ಇವರು ಅದೇ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನೋಡಿ ನಮ್ಮ ನಾಟಕ ಕಲಾರಂಗಕ್ಕೂ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಧನ್ಯವಾದಗಳು ಸರ್. ಮತ್ತೇನು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸ್ಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಕೇಳಿಸ್ಕೊಂಡರಿಗೂ ನನ್ನ ಧನ್ಯವಾದಗಳು. ಪ್ರಶಸ್ತಿ ಸ್ವೀಕರಿಸಿದ್ದು ನನಗೆ ತುಂಬ ಹೆಮ್ಮೆಯ ವಿಷಯ. ಕದಂಬ ಅವರು ನಾನು ಇದು ಸರ್ ನನಗೆ ನಾನು ಈ ಪ್ರಶಸ್ತಿನ ಸ್ವೀಕರಿಸೋದಕ್ಕೆ ತಯಾರಿಲ್ಲ ಅಂದಾಗ ಇದು ನೀವು ಈ ಪ್ರಶಸ್ತಿಗೆ ನೀವು ತುಂಬ ಅರ್ಹರು, ದಯವಿಟ್ಟು ಬನ್ನಿ ಸ್ವೀಕರಿಸಿ ಅಂತ ನಾನು ಕೇಳಿ ಉಸಿರಾಯಿಸಿ ನನಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಉದಯ ಅವರಿಗೆ ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ನಿಮಗೆಲ್ಲರಿಗೂ. ವೇದಿಕೆ ಮೇಲಿರೋ ಹಿರಿಯರಿಗೆ, ಕಿರಿಯರಿಗೆ, ಮಕ್ಕಳಿಗೆ, ಪುಟಾಣಿಗೆ ಎಲ್ಲರೂ ನಮಸ್ಕಾರ. ಎಣ್ಣೆ ಟೈಪ್ ಕೊಟ್ಟಿರೋದು ಎಲ್ಲಿಸ್ತೋರಿಗೆ ಏನು ಹೇಳೋಕ್ಕಾಗಲ್ಲ. ಆ ಒಂದು ಇಂಥ ಒಂದು ಸಮಾರಂಭಕ್ಕೆ ನಮಗೆಲ್ಲೋ ಗೌರವ ಮಾಲಾರ್ಪಣೆ ಕೊಟ್ಟು ಗೌರವಿಸಿದ್ದಾರೆ, ಅದಕ್ಕೆ ಧನ್ಯವಾದಗಳು. ಹಾಗೆ ಗೆಜಮ್ಮ ಮೇಡಮ್ನ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ. ಅವ್ರ ಯಜಮಾನರ ಜೊತೆ ಕಾಫಿ ಕುಡಿಯೋಕ್ಕೆ ಒಂದು ಕಲಾಕ್ಷೇತ್ರಕ್ಕೆ ಹೋಗೋದು. ಸರ್ ಕಾಫಿ ಕೊಡಿಸಿದ್ರು ಸ್ವಲ್ಪ ಆಗಿನ ಕಾಲದಲ್ಲಿ ನಾಟಕ ಆಗೋದು ನಾಟಕ ಫೇಮಸ್ಸು. ಮೇಡಮ್ನವ್ರು ಸಿಗ್ತಾ ಇರಲಿಲ್ಲ, ವಿಜಯಮ್ಮ ಸಿಗೋರು, ಅವ್ರ ಮಗ ಬಿ ಸುರೇಶ ಸಿಗೋರು, ಅವನ ಜೊತೆ ಪ್ರಕಾಶ್ ಬರೋರು, ಇವರೆಲ್ಲ ನೋಡೋಕೆ ಬಿಸಿ ನಾಟಕ ಬರೋರು. ಇವರು ಬಿಸಿ ಇದ್ವಾಗ ಫಿಲಮಲ್ಲಿ ಬಿಸಿ, ಧಾರಾವಾಹಿಯಲ್ಲಿ ಬಿಸಿ, ಎಲ್ಲಿ ನೋಡೋರು ಯಾವ ಟಿ ವಿಲಿ ಯಾರ್ಯಾರು ಬಂದು ನೋಡೋರು ಇವ್ರ ಮಗಗಳೇ ಕಾಣೋದು. ನಾವು ನೋಡಿ ವಿಜಯಮ್ಮ ನೋಡಿ ನೋಡಿ ಬೇಜಾರು ಹೋಯ್ತು. ಆಮೇಲೆ ನಿಜವಾಗಿ ನೋಡಿದಾಗ ಗೊತ್ತಾಯ್ತು ನಿಜವಾಗಿ ಚೆನ್ನಾಗಿದ್ದಾರೆ ಪಿಕ್ಚರ್ ಹಾಗೆ. ಹಾಗಾಗಿ ನಮ್ಮ ಕದಂಬರವ್ರಿಗೆ ಮತ್ತು ಪದಾಧಿಕಾರಿಗಳು ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಮೇಡಮ್ ನಮ್ಮ ಜೊತೆ ಡ್ರಾಮಾ ಕೂಡ ಮಾಡಿದ್ರಿ, ಒಳ್ಳೆ ನಟಿ, ಅದ್ಭುತ ನಟಿ ಅವರು. ಅವ್ರ ಜೊತೆ ನಾಟಕಗಳು ಮಾಡೋ ಅವಕಾಶ ಸಿಕ್ತು, ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋ ಅವಕಾಶ ಸಿಕ್ಕಿದ್ದಕ್ಕೂ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಬಂದಿರತಕ್ಕಂಥ ಎಳ್ಳು ಮಾತ್ರ ಎಳೆ ದಿವಸ ಕೊಟ್ಟಿರೋ ಟೈಮಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ಸಿಕ್ಕಿದಾಗ ಕಾಫಿ ಕೊಟ್ಕೊಂಡು ಮಾತಾಡೋಣ, ಕಾಫಿ ಕೊಡ್ತಾರೆ ಬನ್ನಿ ಕೊಟ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು. ಡ್ರಾಮಾ ಇದೆ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕಲಾ ಪೋಷಕರೇ, ಸೊ ತಮ್ಮೆಲ್ಲ ತಿಳಿದಿರುವ ಹಾಗೆ ರೋಟರಿ ಮೈಸೂರು ಉತ್ತರ ಮತ್ತು ಕದಂಬ ರಂಗ ವೇದಿಕೆ ಸುಮಾರು 16 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜೊತೆಯಲ್ಲಿ ಅನೇಕ ಕಲಾವಿದರನ್ನು ಕೂಡ ನಾವು ಪ್ರೋತ್ಸಾಹಿಸ್ತಾ ಬಂದಿದ್ದೇವೆ. ಹಾಗೆ ತಮ್ಮೆಲ್ಲ ತಿಳಿದಿರುವ ಹಾಗೆ ರೋಟರಿ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲಿವರೆಗೆ ಬಂದಿದ್ದೇವೆ. ಅದರಲ್ಲೂ ರೋಟರಿ ಮೈಸೂರು ಉತ್ತರ
ಪ್ರಮುಖವಾಗಿ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ. ಅದನ್ನು ಮುಕ್ತಕ ಸಾಹಿತ್ಯ ಅಕಾಡೆಮಿ ಜೊತೆ ಸೇರಿಸಿ ಸಾಹಿತಿಗಳನ್ನು ಗುರುತಿಸುವಂಥದ್ದು, ಸಾಹಿತಿಗಳನ್ನ ಪ್ರೋತ್ಸಾಹಿಸುವಂಥದ್ದು, ವಸುಂಧರಾ ಪರ್ಫಾರ್ಮಿಂಗ್ ಆರ್ಟ್ಸ್ ಮುಖಾಂತರ ಕಲಾವಿದರನ್ನು ಪ್ರೋತ್ಸಾಹ ಮಾಡುವಂಥದ್ದು, ಹಾಗೆ ಒಂದು ವಿಶೇಷ ಕಾರ್ಯಕ್ರಮ ಯೋಧನ ಕಾರ್ಯಕ್ರಮ ಅಂತ ಯೋಧರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂಥದ್ದು, ಹಾಗೆ ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸ್ತಾ ಇರುವಂತಹ ಟೀಚರ್ಸ್, ಎಂಜಿನಿಯರ್ಸ್, ಡಾಕ್ಟರ್ಸ್ಗಳನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಅವ್ರನ್ನ ಹೆಚ್ಚು ಜಾಗೃತರಾಗಿ ಮಾಡುವಂಥದ್ದು, ಹಾಗೆ ಕೃಷಿ ಫೌಂಡೇಶನ್ ಸಹಾಯದೊಂದಿಗೆ ರೈತರನ್ನು ಗುರುತಿಸುವಂಥದ್ದು, ಅವರಿಗೆ ಸನ್ಮಾನ ಮಾಡುವಂಥದ್ದು, ಹಾಗೆ ಅಂಗನವಾಡಿಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ಹೆಲ್ತ್ ಕ್ಯಾಂಪ್ಗಳು ಮಾಡುವಂಥದ್ದು, ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಿರುವಂಥ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅವರುಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂಥದ್ದು, ಹೀಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನ ರೋಟರಿ ಮೈಸೂರು ಉತ್ತರದಿಂದ ಮಾಡ್ತಾ ಬರ್ತಾ ಇದ್ದೇವೆ. ಸಮಯದ ಅಭಾವದಿಂದ ಕೆಲವೊಂದು ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಇಡ್ತಾ ಈಗ ನಾನೊಂದು ಸಮಯಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.